ನಮಸ್ತೆ ಎಲ್ಲಾರ್ಗು. ನಾನು ನಿಮ್ಮ ಸಚಿನ್ ಸಂಚಾರಿ. ಏನು ಯಾವ್ದೋ ಬೆಟ್ಟದ ಮೇಲೆ ಅವನೇ ಅಂತ ಅನ್ಕೊಂಡ್ರ? ಕ್ರಿಸ್ತ ಶಕ 679ರಲ್ಲಿ ನಡೆದ ಒಂದು ನೈಜ ಹಾಗೂ ದುರಂತರ ಘಟನೆ ಬಗ್ಗೆ ನಿಮ್ಗೆ ತಿಳಿಸ್ಕೊಡಕ್ ಬಂದಿದ್ದೀನಿ. ಈ ಬೆಟ್ಟ ನಮ್ಮ ಚನ್ನಪಟ್ಟಣದಿಂದ ಕೇವಲ 5-6 ಕಿಲೋಮೀಟರ್ ಅಲ್ಲಿ ಇದೆ. ತಿಟ್ಪಾನಹಳ್ಳಿ, ಚಿಕ್ಕನದೊಡ್ಡಿ, ಪಟ್ಲಿ ಮಾರ್ಗವಾಗಿ ಮುಂದೆ ಬಂದ್ರೆ ಅಬ್ಬೂರ್ದೊಡ್ಡಿ ಅನ್ನೋ ಒಂದು ಗ್ರಾಮದಲ್ಲಿ ಈ ಬೆಟ್ಟ ಇದೆ. ಈ ಬೆಟ್ಟದ ಹೆಸರು ಸಾರಂದರನ ಬೆಟ್ಟ. ಸಾರಂದರನ ಬೆಟ್ಟ. ಅಬ್ಬೂರು ದೊಡ್ಡಿಯ ಪೂರ್ವಕ್ಕೆ ಇರೋ ಒಂದು ಗುಡ್ಡದ ಮೇಲೆ ಮಂಟಪವಿದೆ. ಅದೇ ಸಾರಂಗಧರನ ಬೆಟ್ಟ. ಗಂಗರಾಜರಲ್ಲಿ ಪ್ರಸಿದ್ಧನಾದ ಭೂವಿಕ್ರಮ ಚನ್ನಪಟ್ಟಣ ತಾಲೂಕು ಮುಂಕುಂದವನ್ನು ರಾಜಧಾನಿಯಾಗಿ ಮಾಡಿಕೊಂಡು ರಾಜ್ಯವಾಳುತ್ತಿದ್ದನು. ರಾಜನಿಗೆ ಮೊದಲನೇ ಹೆಂಡತಿಯ ಮಗ ಸಾರಂಗಧರ ಎಂಬ ಒಬ್ಬ ಮಗ ಇದ್ದ. ಮುಗ್ಧ ಹಾಗೂ ಶಾಂತ ಸ್ವಭಾವ ಮತ್ತು ಸುಂದರ ಯುವಕನಾಗಿದ್ದನು. ಈ ಗುಡ್ಡದ ಮೇಲೆ ಸಾರಂಗನ ದಾರುಣ್ಯ ಅಂತ್ಯ ಕಂಡು ರಾಜನ ಆಜ್ಞೆಯಂತೆ ಇವನ ಕೈಕಾಲನ್ನು ಕತ್ತರಿಸಲಾಗಿದೆ. ಈಗ ಕತೆ ಸ್ಟಾರ್ಟ್ ಆಗುತ್ತೆ, ಕೇಳಿ. ರಾಜ ಭೂವಿಕ್ರಮ ಎರಡನೇ ಹೆಂಡತಿ ಚಿತ್ರಾಂಗಿಣಿಯ ಸೌಂದರ್ಯಕ್ಕೆ ಮಾರು ಹೋಗಿ ಮದುವೆಯಾಗಿದ್ದ. ಆದರೆ ರಾಜನಿಗೆ ವಯಸ್ಸಾಗಿತ್ತು. ಆದರೆ ಚಿತ್ರಾಂಗಿಣಿಯ ಮನಸ್ಸು ರಾಜನ ಮೊದಲನೇ ಹೆಂಡತಿ ಮಗ ಇದ್ನಲ್ಲ ಸಾರಂಗ, ಅವನ ಮೇಲಿತ್ತು. ಅವಳ ಕುಟಿಲತೆಯಿಂದ ಅವನನ್ನು ಒಲಿಸಿಕೊಳ್ಳಲು ಅವಳು ಪ್ರಯತ್ನ ಮಾಡ್ತಿದ್ಲು. ಆದರೆ ಸಾರಂಗ ನೀನು ನನ್ನ ತಾಯಿ ಇದ್ದಂತೆ ಅಂತೇಳಿ ಅವಳನ್ನು ತಿರಸ್ಕರಿಸಿದ. ಇದರಿಂದ ಕೋಪಗೊಂಡ ಚಿತ್ರಾಂಗಿಣಿ ರಾಜನ ಬಳಿ ಹೋಗಿ, ನಿನ್ನ ಮಗ ನನ್ನನ್ನು ಅತ್ಯಾಚಾರ ಮಾಡಲು ಬಂದ, ಕೆಟ್ಟ ದೃಷ್ಟಿಯಿಂದ ನೋಡಿದ ಎಂದು ಚಾಡಿ ಹೇಳಿದಳು. ಈ ವಿಚಾರ ಕೇಳಿದ ರಾಜ ದುಡುಕಿ ಹಿಂದೆ ಮುಂದೆ ನೋಡದೆ ನಿರ್ಧಾರ ತಗೊಂಡ. ತಪ್ಪು ಮಾಡದೇ ಇರುವಂಥ ಸಾರಂಗನ ಕೈಕಾಲನ್ನು ಕತ್ತರಿಸಿಬಿಟ್ಟ. ಈ ಸುದ್ದಿಯನ್ನು ತಿಳಿದ ಸಾರಂಗನ ತಾಯಿ ಪ್ರಾಣ ಬಿಟ್ಲು. ಸತ್ಯ ಎಂಬುದು ಬೂದಿ ಮುಚ್ಚಿದ ಕೆಂಡದಂತೆ ಅಂತ ಹೇಳ್ತಾರೆ, ಗೊತ್ತಾ? ನಂತರ ಸತ್ಯ ತಿಳಿದ ರಾಜ ಚಿತ್ರಾಂಗಿಣಿಗೆ ಕುದಿಯುವ ಸುಣ್ಣದಲ್ಲಿ ಹಾಕಿ ಘೋರ ಶಿಕ್ಷೆ ವಿಧಿಸಿದ. ಈ ದಾರುಣ್ಯ ಹಂತದಲ್ಲಿ ನಮಗೆ ತಿಳಿಯುವುದೇನೆಂದರೆ, ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ. ಮೋಹ ಮತ್ತು ಆಸೆಗೆ ಬಿದ್ದ ಚಿತ್ರಾಂಗಿಣಿಯಿಂದ ರಾಜ ತನ್ನ ಮಗನನ್ನೂ ಕಳ್ಕೊಂಡ, ತನ್ನ ಮೊದಲನೇ ಹೆಂಡತಿಯನ್ನೂ ಕಳ್ಕೊಂಡ, ಚಿತ್ರಾಂಗಿಣಿಯನ್ನು ಘೋರ ಶಿಕ್ಷೆ ಕೊಟ್ಟು ಕೊಂದ. ಇಲ್ಲಿ ಕಾಣ್ತಿದೆಯಲ್ಲ ಮಂಟಪ, ಇದು ರಾಜ ಕಟ್ಟಿಸಿದಂಥ ಸಾರಂಗನಿಗೆ ಸ್ಮಾರಕ ಇದು. ಇದಿಷ್ಟು ಸಾರಂಗಧರನ ನೈಜ ಘಟನೆ ಮತ್ತು ರೋಚಕ ಕತೆ. ನೀವು ಒಂದ್ಸರಿ ಬನ್ನಿ, ಈ ಜಾಗನ ನೋಡಿ. ದಯವಿಟ್ಟು ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿ. ಥ್ಯಾಂಕ್ ಯು. ನಮಸ್ತೆ. ಈ ಐತಿಹಾಸಿಕ ಲೇಖಕರು ಶಾಲಾ ಶಿಕ್ಷಕರಾದ ಶಿವರಾಮರವರು. ಇವರು ನಮ್ಮ ಚನ್ನಪಟ್ಟಣ ತಾಲೂಕು ಏಲೇಕೆರೆಯವರು.